ಸಿದ್ದಪ್ಪ, ಇವತ್ತೇಕ ತುಂಬಾ ಸಂತೋಷವಾಗಿದೆಯಲ್ಲ? ಗೊತ್ತಿದೆ ಕೇಳಿವರಲ್ಲ. ಗೊತ್ತಿಲ್ಲ ಹಾಗೆ ಕೇಳುವ ಸ್ವಭಾವ ಈ ಸೇವೆಗಳು ರಕ್ತದ ಇಟ್ಟು ಬಂದಿದೆ. ನನ್ನನ್ನು ಸರಿಸಿ ನೀನು ಜಯಗಳಿಸಿದೆ ಮಗನೇ. ಈ ಊರಿನ ಜನರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯಶಾಲಿಯಾಗಿ ಮಾಡಿದ್ದಾರೆ. ಈ ಊರಿನ ಜನರು ಜಯಶಾಲಿ ಹಾಕಿ ಮಾಡಿದ್ದಾರೆ. ಇವರಿಗೆ ಬರೆಯುವುದಿಲ್ಲ. ನಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯಶಾಲಿಯಾಗಿ ಮಾಡಿದ್ದಾರೆ ಗೌಡ್ರೆ. ಮಠ ಹಾಕುತ್ತಾರೆ ಅನ್ಕೊಂಡೆ. ಹಾಗಾಗಲಿಲ್ಲ. ಕಟ್ಟಿಕೊಂಡು ಹೆಂಡತಿ ಬೇರೆ ಇಲೆಕ್ಷನ್ ಇನ್ನೂರಿಗೆ ಅವರು ಜಯಿಸಿದ ಮಗನೇ. ನಾವು ಎದುರು ನಿಂತು ನೀ ಜಯಿಸಿದ ಮನೆ ಸುಮ್ಮನೆ ಮಾತುಬಿಡುವ ಮಾತೇ ಇಲ್ಲ ಮಗನೇ. ಇಲೆಕ್ಷನ್ ಒಂದು ಸ್ವಂತಕ್ಕಲ್ಲ, ಯಾರಾಗಬಹುದು, ಯಾರೊಂದು ಆಗಬಹುದು. ಮಾತಿಗೆ ಮಾತು ಬೆಳೆಸಬೇಡ. ಇಲ್ಲಿಂದ ಹೊರಟು ಆಗ ಇನ್ನೊಂದು ಕಳಿಸುವುದಕ್ಕೆ ಶತಚಿತ್ತನಾಗಿ ಬಂದಿವ. ಏನು ಮಾಡಬಲ್ಲ, ಹೊರಟು ಆಗ. ಸಿದ್ದಪ್ಪ, ಇಷ್ಟು ಈ ಯಮಲೋಕದಲ್ಲಿ ಮೆಂಬರ್ ಆಗಿದೆ ಮಗನೇ. ಯಮಲೋಕದಲ್ಲಿ ಮೆಂಬರ್ ಆಗು. ಹಾಕಿಕೊಂಡರೆ ಇದೇ ಗತಿ. ನಿನ್ನ ಗಂಡನನ್ನು ನಾನೇ ಕಲೆ ಮಾಡಿದೆ. ನನ್ನ ಗಂಡನ ಕೊಲೆ ಮಾಡಿ ನಾನಿಗೆ ಸುಮ್ಮನೆ ಬೀಳ್ತೀನಿ ಅಂತ ತಿಳ್ಕೊಂಡಿದ್ದೇನು? ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಕಂಪ್ಲೇಂಟ್ ಬಿಟ್ಟು ತಾನೇ ಕಂಪ್ಲೇಂಟ್ ಮಾಡೋದು. ಆರಾಮಾಗಿರ್ಬೇಕಂತೀರಿ. ಇನ್ನು ಯಮಲೋಕದಲ್ಲಿ ಆರಾಮಾಗಿರಿ. ಈ ಮಗುವನ್ನು ನಾನು ಕೊಂದು ಹಾಕಿರಬೇಕು, ಸುಮ್ಮನೆ ಬಿಡಬಾರ್ದು. ಬೇಡ, ಈ ಮಗುವನ್ನು ಕೊಂದಿನದು ಅಪವಾದ ತೋರದ ಬೇಡ. ಇದು 5 ತಿಂಗಳ ಹೆಚ್ಚಿಗಿಸು. ಇದಾದ್ರೂ ಎದೆ ಬದುಕುತ್ತದೆ. ಏ ಬಟಗಿ ಇತ್ತವಾ ಹೇಳ್ತ ಬಟಗಿ, ಈ ಮಗು ಕೆರೆ ಅಥವಾ ಬಾಯಿ ಎಲ್ಲಾರು ಬಂದಿರಬೇಕು. ಮಗು ಬದುಕಿದರೆ ಮುಂದೆ ತೊಂದರೆ ಉಂಟಾಗುತ್ತದೆ. ಅಲ್ರಿ, ಎಷ್ಟು ನೀ ತಗೊಂಡ್ರಿ ಈ ದೇವೇಗೌಡ. ಅನ್ಯಾಯವಾಗಿ ಅವರಿಬ್ಬರು ಗಂಡ ಹೆಂಡತಿನ ಕೊಂದು ಬಿಡ್ಬಿಟ್ಟ. ಅಷ್ಟೇ ಅಲ್ಲದೆ ಈ ಬಂಗಾರ ಅಂತ ಮಗುನ ಸಾಯಿ ಹೊಡಿ ಅಂತ ಹೇಳ್ತಾನ. ಲೇ ದೇವೇಗೌಡ, ನಾನು ನಿನ್ನಷ್ಟು ಕೆಟ್ಟವನಲ್ಲ. ಈ ಮಗುನ ಬದುಕಿಸ್ತೀನಿ. ಇವತ್ತ ಹೆಂಗೂ ಭಾಗ್ಯವಂತಿದೇವಿ ಜಾತ್ರೆ ಅದ. ಆ ಜಾತ್ರೆಗೆ ಸಾವಿರಾರು ಮಂದಿ ಭಕ್ತರು ಬಂದೇ ಬರ್ತಾರ. ಅವರಲ್ಲಿ ಯಾರಾದ್ರೂ ಒಬ್ರು ಈ ಮಗುನ ಜಾತಿ ಮಾಡ್ತಾರ, ತರುತ್ತಾರ. ಹೋಗಿ ಭಾಗಮ್ಮ ಈ ಗುಡಿ ಮುಂದೆ ಹಾಕಿ ಬರ್ತೀನಿ.